ಜನಕ್ಕೆ ನಾನು ಒಂದು ರಿಕ್ವೆಸ್ಟ್, ಆನೆಗಳಿಂದ ಜನರಿಗೆ ಯಾವುದೇ ತೊಂದರೆ ಇಲ್ಲ. ಹಾಗಾಗಿ ಜನರು ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡು ನೋಡಿ, ಯಾವುದೇ ಕಾರಣಕ್ಕೂ ಫ್ಲಾಶ್ ಲೈಟ್ ಅನ್ನ ಆನ್ ಮಾಡಿ ಮುಂದ್ಗಡೆ ಬರಬೇಡಿ. ಯಾಕಂದ್ರೆ ನಿಮ್ಮ ಸೇಫ್ಟಿಗೋಸ್ಕರನೇ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ನಿಮ್ಮ ಸೇಫ್ಟಿಗೋಸ್ಕರನೇ ನಾವು ಇಷ್ಟೊಂದು 2 ತಿಂಗಳ ಮುಂಚಿತವಾಗಿ ಆನೆಗಳನ್ನ ತಂದು ಅದಕ್ಕೆ ತಾಲೀಮನ್ನ ಮಾಡಿಸಿ ಯಾವುದೇ ಏನು ದುರ್ಘಟನೆಗಳು ನಡೆದೇ ಇರಲಿ ಅಂತ ಹೇಳಿ ಕೂಡ ನಾವು ಪ್ರಾಕ್ಟೀಸ್ ಅನ್ನ ಮಾಡಿಸ್ತಾ ಇದೀವಿ. ಹಾಗಾಗಿ ಮೈಸೂರು ಜನತೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇದ್ದು ಆನೆಗಳನ್ನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗಾಗಿ ವಿಡಿಯೋ ನೋಡಿದ್ರಲ್ಲ, ನೋಡಿ ಬರೀ ಆನೆ ನೋಡೋಕ್ಕೋಸ್ಕರನೇ ಎಷ್ಟೊಂದು ಜನ ಸೇರಿದ್ದಾರೆ ಅಂತ. ನನಗಂತೂ ಒಳ್ಳೆ ಮಿನಿ ದಸರಾ ಥರನೇ ಅನ್ನಿಸ್ಬಿಡ್ತು. ದಸರಾಗೆ ಸೇರಿರೋ ಥರನೇ ಜಸ್ಟ್ ಆನೆ ನೋಡೋಕ್ಕೋಸ್ಕರ. ಆಸೆ ಇರ್ಬೋದು ಆನೆ ನೋಡಬೇಕು ಅಂತೆಲ್ಲ, ಮಕ್ಕಳು ಕರ್ಕೊಬಂದು ಇದು ಮಾಡ್ಕೋಬೋದು. ಬಟ್ ಯಾವುದು ಅತಿ ಆಗಬಾರ್ದು ಅಂತ ಅಷ್ಟೇ. ಯಾಕಂದರೆ ಆ ಭೀಮಾ ಅಂತ ಕೂಗಿ ಆನೆಗೆ ಬೇಜಾರಾಗ್ಬಿಟ್ಟಿದೆ. ನಾನು ಯಾಕಾದರೂ ಭೀಮಾ ಅಂತ ಹೆಸರಿಟ್ಕೊಂಡು ಅಂತ ಆ ಥರ ಇರಿಟೇಷನ್ ಮಾಡಿಬಿಟ್ಟಿದ್ದೀರ ಆನೆಗೆ. ಸೊ ವಿಡಿಯೋದಲ್ಲಿ ಹೇಳ್ದಂಗೆ ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದೊಂದು ರಿಕ್ವೆಸ್ಟ್ ಅಷ್ಟೇ. ನೋಡಿ, ಚಾಮುಂಡಿ ಬೆಟ್ಟ ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಟ್ಟಕ್ಕೂ ಅಷ್ಟೇ ಎಷ್ಟೊಂದು ಗಲಾಟೆ ಆಗೋಯ್ತು. ಯಾವುದು ಹತ್ತಿ ಮಾಡ್ಕೋಬೇಡಿ. ದೇವರು ಎಲ್ಲೂ ಹೋಗಲ್ಲ. ನಮ್ಮ ಮೈಸೂರು ಜನತೆ ನಾವು ಯಾವಾಗಲೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾನೆ ಇರ್ತೀವಿ. ಅಲ್ಲೇ ಇರುತ್ತೆ. ನಾವು ಆ ದಿವಸನೇ ಹೋಗಬೇಕು, ಅವತ್ತೇ ನೋಡಬೇಕು ಅನ್ನೋದು ಏನಿಲ್ಲ. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕಷ್ಟೇ. ಭಕ್ತಿ ಮುಖ್ಯ ಮೇಯ್ನಾಗಿ. ನೀವು ಕೂತಿದ್ದ ಜಾಗದಲ್ಲೇ ಕೈ ಮುಗಿದ್ರೂ ಚಾಮುಂಡೇಶ್ವರಿ ಒಲ್ದೇ ಹೊಲಿಯುತ್ತೆ. ಅವತ್ತೊಂದು ದಿವಸನೇ ಹೋಗಬೇಕು, ಅವತ್ತೇ ನೋಡಬೇಕು ಅನ್ನೋದೆಲ್ಲ ತುಂಬ ಅತಿಯಾಗಿ ತಲೆಗೆ ತುಂಬಿಸ್ಕೊಬಿಟ್ಟಿರ್ತೀರ. ನಮ್ಗೆ ಒಳ್ಳೇದಾಗುತ್ತೆ. ನಾವು ಅವತ್ತು ನೋಡಿದ್ರೆ ಏನೋ ದೇವರೇ ನಮ್ಮ ಮನೆಗೆ ಬಂದ್ಬಿಡ್ತಾನೇನೋ, ನಮ್ಮ ಜೊತೆನೇ ಬಂದ್ಬಿಡ್ತಾರೆ ಅಂತ ಆಡ್ತಾರೆ ಕೆಲವ್ರು ಜನಗಳೆಲ್ಲ ದೇವ್ರನ್ನೇ ಹೊತ್ಕೊಂಡು ಹೋಗೋಕ್ಕೆ. ಇದು KRS ಬ್ಯಾಕ್ ವಾಟರು, ಮೀನಾಕ್ಷಿಪುರ. ಯಾರೋ ಒಂದು ಮೀನಾಕ್ಷಿಪುರ ಇದೆ, ಬ್ಯಾಕ್ ವಾಟರು ಚೆನ್ನಾಗಿದೆ ಅಂತ ರೀಲ್ಸ್ ಮಾಡಿ ಹಾಕಿದ್ದಕ್ಕೆ ಅಲ್ಲಿ ಪರಿಸರನೇ ಹಾಳು ಮಾಡಿಬಿಟ್ರು. ನೋಡಿ, ಕುಡಿದು ಹೇಗೆಲ್ಲ ಬಾಟ್ಲು ಬಿಸಾಕಿದ್ದಾರೆ. ಅಲ್ಲೇ ರೀಸಸ್ ಎಲ್ಲ ಮಾಡಿ ಕೊನೆಗೆ ಅಲ್ಲಿ 3 ಸಾವೇ ಆಗೋಯ್ತು. ಅಲ್ಲಿವರೆಗೂ ಮೀನಾಕ್ಷಿಪುರನ ಸಾವಾದಮೇಲೆ ಮುಚ್ಚಿದ್ದು, ಯಾರೂ ಬರೋಂಗಿಲ್ಲ ಅಂತ. ಅಲ್ಲಿವರೆಗೂ ಆ ಪರಿಸರನೆಲ್ಲ ಹಾಳು ಮಾಡಿ ಇದು ಮಾಡಿಬಿಟ್ರಿ. ಹಾಗೆ ಯಾವುದು ಅತಿಯಾಗಿ ಮಾಡ್ಕೋಬೇಡಿ. ಲಿಮಿಟಲ್ಲಿರಲಿ ಅಂತ ಅಷ್ಟೇ. ಎಲ್ಲನೂ ಸರ್ಕಾರನೇ ಮಾಡಲಿ ಅಂತಲ್ಲ, ನಾವು ಪಬ್ಲಿಕ್ ಆದವರು ಸ್ವಲ್ಪ ಸಪೋರ್ಟ್ ಕೊಟ್ಟರೆ, 2 ಕೈ ಸೇರಿದ್ರೇ ಚಪ್ಪಾಳೆ ಅಂತಾರಲ್ಲ, ಹಾಗೆ ನಮ್ಮ ಮೈಸೂರು ಜನತೆ ಪ್ಲೀಸ್ ಸಪೋರ್ಟ್ ಮಾಡಿ. ಯಾವುದು ಅತಿಯಾಗಿ ತಲೆಗೆ ಹಚ್ಕೋಬೇಡಿ. ಆ ಭೀಮಾ ಅಂತ ಕೂಗೋದನ್ನ ಫಸ್ಟು ನಿಲ್ಲಿಸಿ. ಅತಿ ಆದರೆ ಯಾವುದೂ ಒಳ್ಳೆಯದಲ್ಲ, ಅಮೃತನೂ ವಿಷನೇ ಅಂತಾರಲ್ಲ ಆ ಥರ. ನೋಡಿ, ಎಂಜಾಯ್ ಮಾಡಿ, ಪ್ರೀತಿಸಿ. ಇವಾಗ ಆನೆಗಳು ನಮ್ಮೂರಿಗೆ ಬಂದಿದ್ದಾವೆ ಕಾಡಿಂದ ನಾಡಿಗೆ. ನೋಡಿ, ಅದಕ್ಕೆ ಕೋಪ ಬಂದರೆ ಯಾವ ರೀತಿ ವರ್ತಿಸುತ್ತೆ ಅಂತ ಆನೆಗಳು. ಸೊ ದಯವಿಟ್ಟು ಈ ಥರ ಮಾಡ್ಕೋಬೇಡಿ. ಅವ್ರು ಇವಾಗ ನಮ್ಮ ಗೆಸ್ಟು, ಆನೆಗಳು ನಮ್ಮೂರಿಗೆ ಬಂದಿದ್ದಾರೆ, ನಮ್ಮ ಗೆಸ್ಟು. ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋಣ, ಸಹಕರಿಸೋಣ ಗೌರ್ಮೆಂಟ್ಗೂ. ದಯವಿಟ್ಟು ಯಾರೂ ಅತಿಯಾಗಿ, ನನಗಂತೂ ಬೇಜಾರಾಗ್ತಾ ಇರೋದು, ಯಾರು ನೋಡಿದ್ರು ಭೀಮಾ ಅಂತಾರೆ. ಎಲ್ಲ ಆನೆಗಳು ಸೊಂಡ್ಲೆತ್ತತ್ತೆ. ಯಾವುದು ಭೀಮಾ ಅಂತ ಇದು ಒಬ್ರೊಬ್ರಿಗೆ ಗೊತ್ತೇ ಇಲ್ಲ.